ಒಂದು ವಾರನಿಗೆ ಮರಿ ಸತ್ರಿ 15 ದಿನದಾಗೆ ಮರಿ ಸತ್ರಿ ಅಂತ ಅಂತಾರ. ಕರೆಕ್ಟ್ ರೀ. ಬಹಳಷ್ಟು ಮಂದಿ ನನಗೆ ಫೋನ್ ಹಚ್ತಾರೆ. ಸೊ ಅದಕ್ಕೆ ಯಾಕೆ ಸಾಯ್ತದಪ್ಪ ಅಂದ್ರೆ, ಒಂದು ಆಡಿಗೆ ಹಾಲು ಇರಲ್ಲ ಒಂದೇದು, ಅಥವಾ ಹೆಚ್ಚಿನ ಆಡ ಹಾಲು ಇರೋದ್ರಿಂದ ಹೆಚ್ಚಿಗೆ ಕುಡಿದ್ರೂ ಮಿಲ್ಕ್ ಇನ್ಫೆಕ್ಷನ್ ಆಗಿನೂ ಸಾಯ್ತೈತಿ. ಇದನ್ನು ನಾವು ಏನ್ ಮಾಡ್ತೀವಿ ಇದರ್ನ್ಯಾಗ. ಮತ್ತೊಂದು ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ, ಕಂಟಿನ್ಯೂಸ್ ಆಗಿ ನಾವು ಇದು ಬ್ರೀಡ್ ಮಾಡತ್ತೀವ್ರಿ. ನಾ ನಿಮ್ಗೆ ಮುಂಚೆನೆ ಹೇಳಿದೆ 7 ತಿಂಗಳಿಗೆ ನಮಗ್ ಒಂದು ಲಾಟ್ ಬೇಕು. ಕರೆಕ್ಟ್ ರೀ. ಒಂದು ಬೀಡ್ ಕಂಟಿನ್ಯೂಸ್ ಆಗಿ ಮರಿ ತಾಯಿಗೆ ಬಿಡೋದ್ರಿಂದ ಏನಾಗ್ತದ್ರಿ, ತಾಯಿ ಏನ್ ಮಾಡ್ತಾರ, ಮರಿ ಹಂಬಲಕ 3 ತಿಂಗಳ ತನ ಅದು ರಿಪೀಟ್ ಮಾಡ್ಕೊತ ಹೋಗ್ತದೆ. ಕಟ್ಟಲ್ಲ, ಕ್ರಾಸ್ ಹಾಕೋತ ಹೋಗ್ತೈತಿ. ಕ್ರಾಸ್ ಮಾಡಿದ್ರು ಕಟ್ಟಲ್ಲ, ರಿಪೀಟ್ ಆಗ್ತೈತಿ. ಹಾಲು ಉತ್ಪಾದನೆ ಏನ್ ಸರ, ಒಮ್ಮೆ ನೀವು ಈಗ ನನ್ನ ಕಡೆ ಈಗ ಎಷ್ಟ್ರಿ 15 ಮರಿ ಹುಟ್ಟ್ಯಾವ. ಈಗ 15ಕ್ಕೂ ಗೇಟ್ ಕುಲ್ಲ ಮಾಡಿ ಬಿಟ್ಟೆ ಅಂದ್ರ ಇದರ್ನ್ಯಾಗ ನಿಮಗೆ ಯಾವ್ದು ಕುಡಿತು ಯಾವ್ದು ಬಿಡುತ್ತ ಅನ್ನೋದು ಗೊತ್ತಾಗಲ್ಲ. ಮತ್ತೆ ಮರಿ ಆಟೋಮೆಟಿಕ್ ಆಗಿ ಸಾಯೋದೆ. ಮೋರ್ಟಾಲಿಟಿ 0 ರೇಷಿಯೋನ್ಯಾಗ ನೀವು ತರಬೇಕಂದ್ರೆ ನಿಮ್ಗೆ 1 ತಾಸು ಇದರ್ನ್ಯಾಗ ಟೈಮ್ ಹೋಗ್ತದೆ. ಬಟ್ ಹಾಲು ಹಿಂಡಿ ಸಪ್ರೇಟ್ ಆಗಿ ಅದು ಎಷ್ಟು ಕೆಪಾಸಿಟಿ ಐತಿ, ಇವತ್ತಿಗೆ 250 ml ಕುಡಿಯೋ ಕೆಪಾಸಿಟಿ ಐತಿ. ಇನ್ನೊಂದು 15 ದಿವ್ಸ ಬಿಟ್ರ ಅಂದ್ರೆ 300-400 ml ಬರ್ತದೆ. ಇನ್ನೊಂದು ತಿಂಗಳು ಬಿಟ್ರ ಅಂದ್ರೆ ಅರ್ಧ ಲೀಟರ್ಗೆ ಬರ್ತದೆ. 5 ml ಅದಕ್ಕೆ ಹಾಕಿಬಿಟ್ರಿ ಅಂದ್ರೆ ಸಾಯಂಕಾಲ ತನಕ ಮತ್ತೆ ರಿಟರ್ನ್ ನಿಮ್ದು ಹಾಲು ಕುಡಿತೇವೆ. ಯಾವ್ದು ಸತ್ತು ಯಾವ್ದು ಬಿಡುತ್ತನ್ನೋದು ತಲೆಯಾಗ ಟೆನ್ಷನ್ನೇ ಬೇಡ ನೀವು. ಅದು ಒಂದು. ಮತ್ತೊಂದು ಹೆಂಗ್ ದೊಡ್ಡದಾಗ್ತದ, ತಾಯಿ ಈಗ ಇನ್ ಕೇಸ್ 3 ತಿಂಗಳ ನಂತರ ಮರಿ ಹಾಲು ಕಡಿಮೆ ಹಾಕೋತ ಹೋಗಿರ್ತದೆ. ತಾಯಿ ಮರಿ ದೊಡ್ಡದಾಕೋತ ಹೋಗಿರ್ತದೆ. ಮರಿ ದೊಡ್ಡದ ತಾಯಿ ಅದು ಹೊಟ್ಟಿ ದೊಡ್ಡದಿರ್ತದೆ. ಅದು ಏನ್ ಮಾಡ್ತದೆ, ಗುದ್ದಾಕ್ ಚಾಲು ಮಾಡ್ತದೆ. ಮಳೆಗಾಲ ಆಗಂಟ್ಲೆ ಚಳಿಗಾಲ ಆಗಂಟ್ಲೆ ಸಮ್ಮರ್ ಸೀಸನ್ ಈ ತರ ಇರ್ತದೆ. ಸಮ್ಮರ್ಲಿಂದ ಒಮ್ಮೆನೆ ರೇನಿ ಸೀಸನ್ ಬರಂಟ್ಲಿ ಏನಾಗ್ತದ್ರಿ, ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಅಥವಾ ಹಿಂಗೆ ಮೇವು ಮ್ಯಾಗ ಮಾವ ಕೊಡೋದ್ರಿಂದ, ಸಣ್ಣ ಹುಳ ಕೊಡೋದ್ರಿಂದ ಫುಡ್ ಆ್ಯಂಡ್ ಮೌತ್ ಡಿಸೀಸ್ ಅಂತ FMD ಬರೋ ಚಾನ್ಸಸ್ ಇರ್ತದೆ. ಥಂಡಿನ್ಯಾಗ ನಿಮಗೆ ನೆಗಡಿ, ಕೆಮ್ಮ ಇವೆಲ್ಲ ಬರೋ ಚಾನ್ಸಸ್ ಇರ್ತದೆ. PPR, ET 7 ವ್ಯಾಕ್ಸಿನೇಷನ್ ಅವರೇ ಭಾಳ ಇಂಪಾರ್ಟೆಂಟ್ ರೀ. 7 ವ್ಯಾಕ್ಸಿನೇಷನ್ ಯಾವುದು, ET TT 2 ಒಂದ್ರಾಗೆ ಬರ್ತದೆ. ಈಗ ಟಿಟಾನಸ್ ಹತ್ತಿ ಅಂದ್ರೆ ಕಾಲು ಅಕಳಾಸಿ ಹಿಂಗೆ ಉಳ್ಳಾಡ್ ಸಾಯ್ತಾವ ನೋಡಿರಿ, ಅದು TT ರೀ. ಸೊ ET TT 2 ಒಂದ್ರಾಗೆ ಬಂದದ್ರಿ ಈಗ ಮಾರ್ಕೆಟ್ನಾಗ. ಒಂದೇ ಸಿಂಗಲ್ ಡೋಸ್ನಾಗ 2 ವ್ಯಾಕ್ಸಿನೇಷನ್ ಆಗ್ತವೆ. ಅದರ ನಂತರ PPR ನೀವು ವರ್ಷಕ್ಕೆ ಒಮ್ಮೆ ಮಾಡಿದ್ರೆ ನಡೀತದೆ. ಆಮೇಲೆ ET TT, PPR, FMD ಮತ್ತು HS 2 ಒಂದ್ರಾಗೆ ಬಂದದ್ರಿ. ಮರಿಗೆ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರಲ್ಲ ಸರ್. ಯಾಕಂದ್ರೆ 6 months ಅಬೋವ್ ಇದ್ದಿದ್ದಕ್ಕೆ ಮಾತ್ರ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ನಾವು ಕೊರೋನಾ ಬಂತು, ಎಲ್ಲರೂ ನಾವು ವ್ಯಾಕ್ಸಿನೇಷನ್ ತಗೊಂಡಿವಿ, ಸಣ್ಣ ಮಕ್ಕಳಿಗೆ ಯಾರು ಸೇಮ್ ಇದ್ರಾಗೂ ಹಂಗೆ ರೀ. 6 ತಿಂಗಳ ಮೇಲ್ಪಟ್ಟ ಮರಿಗಳಿಗೆ ಮಾತ್ರ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಬರ್ತದೆ. ಕೆಲವು ಸಬ್ಕಟ್ ಇರ್ತಾವ, ಕೆಲವು ಇಂಟ್ರಾಮಸ್ಕ್ಯುಲರ್ ಇರ್ತಾವ. ಸಬ್ಕಟ್ ಅಂದ್ರೆ ಚರಮನ್ಯಾಗ ಕೊಡೋದು, ಇಂಟ್ರಾಮಸ್ಕ್ಯುಲರ್ ಪ್ಯೂರ್ ನಾಟಿ ಸಿಗಲ್ರಿ ಸರ್. ಪ್ಯೂರ್ ನಾಟಿ ಹೆಂಗಾಗ್ತದ್ರಿ, ಅರ್ಧ ಕಿಲೋ ವೇಟಿಗೆ ಏನಾಗ್ತದೆ, ಅವು ನಗ್ ಮ್ಯಾಗ ಮಾರ್ಬೇಕಾಗ್ತದೆ. ಈಗ ಅದು ನಗ್ ಮ್ಯಾಗ ಮಾರ್ಬೇಕಂದ್ರೆ ದಿನ 10 ಕಸ್ಟಮರ್ ಸಿಗ್ಬೇಕಂದ್ರೆ ಸಿಗಲ್ಲ. ಈಗ ನಾವು ವೇಟಿಗೆ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ದಾಬಾ ಗಿಬಾ 200 ಹಿಡಿದ್ವಿ ಅಂದ್ರೆ 1 ಕೋಟಿ 2 ಕಿಲೋ ಎವರೇಜ್ ಬಿತ್ತಂದ್ರೆ 200 ತಗೊಂಡು ಹೋಗ್ತಾರೆ. 400 1 ಕೋಟಿಗೆ ಬಿತ್ತಾರೆ ಸರ್. ಒಟ್ಟು ವೇಟಿಗೆ ಏನಾಗ್ತದೆ, ಮೊಟ್ಟೆ ಮನೆಗೆ ಹೋಯ್ತೀವಿ, ಮನ್ಯಾಗ ನಾವು ಮನ್ಯಾಗೆ ಮಾರ್ತೀವಿ. ಇಲ್ಲಿ ಬಂದವರು ಇಲ್ಲಿ ಎಮ್ಮಿನೇ ಎಲ್ಲ ಮಿಕ್ಸ್ ಎಷ್ಟಾಕತ್ ಲೆಕ್ಕ ಮಾಡೋದಕ್ಕೆ. ಮತ್ತು ನೋಡಿ ಇಲ್ಲಿ ಗೊಂಜಾಳ ಹಂಗಿಟ್ರೆ ಬೇಕಾದ್ರೆ ಕಬ್ಬು ಹಚ್ಚಿರ್ತಾರೆ. ಇದು ಒಂದಿಟ್ಟು ಕೊಡ್ಕೊಂಬರ್ತಾರ. ಕಬ್ಬು ಐತಿದು ಓನ್ ಮಾಡಕತ್ತಾರ ಇವರೆಲ್ಲ. ಇಂಜೆಕ್ಷನ್ ಮಾಡಿ ಎಲ್ಲ ಏನು ಬರ್ತೈತಲ್ಲ. 2, 4, 6, 8, 10, 11, 14, 15 ಆಡೋದು ನೋಡು. 15 ಮರಿ ಅದ ನೋಡಿದ್ರೆ 15 × 18 ಇದು 3 ತಿಂಗಳಿಗೆ ಇಷ್ಟೇ. ಅಷ್ಟಾದ 15 × 18 ಸಾವಿರ 2 ಲಕ್ಷ 3 ಲಕ್ಷ ಐತಿ. ಮೆಗ್ಲೋಡೈನ್, ಆಮೇಲೆ ಇಂಡಾಸೆಪ್ಟ್ ಟ್ಯಾಬ್ಸ್, ಆಮೇಲೆ ಟಿಶ್ಯೂ ಟ್ಯಾಬ್ 3 ದಿನ
18,000 100 ಮಾಡೀನಿ 100 ಮಾಡಿ ಈ ಮರಿ ಎಷ್ಟು ಹೇಳ್ತೀನಿ 18,000 ಮಾಡು ಏ 15 2,70,000 ರೂಪಾಯಿ 3 ತಿಂಗಳಿಗೆ ಇವು ಜಸ್ಟ್ ಇವು ಎಷ್ಟೈತೆ 3 ತಿಂಗಳು ಮಾಡಿದ್ರೆ ಎಷ್ಟು ಕಿವಿ ಉದ್ದದ ನೋಡಬೇಕು ಅದನ್ನೇ ಹೇಳಿ ಅವನಿಲ್ಲ ಆಟೋಮೆಟಿಕ್ ನೀರು ಬರ್ತೈತೆ ನೋಡ್ರಿ ಆಟೋಮೆಟಿಕ್ ಬರ್ಲಾಕಿಲ್ಲ ನೋಡು ಬರ್ತಾವ ಅದು ಹೆಂಗೆ ವಾದ ಐತೆ ಅಲ್ಲಿ ಮ್ಯಾಗಿನ ಬರ್ತಾವಗಳು ಪ್ರೆಗ್ನೆನ್ಸಿ ಇದ್ದಾಗ 3 ಇಂದ 4 ತಿಂಗಳ ಏನು ದಾಟಿರ್ತದಲ್ಲ ಅದಕ್ಕೆ ನೀವು ವೈಟಮಿನ್ ಎಚ್ ಸಿಗ್ತದೆ ದಿನ 5 ml ಹಾಕಿದ್ರೆ ಚೆನ್ನಾಗಿ ತಗೋ ಇಡಿ ಫೋಟೋ ನೀನು ಸರಿಯಾಗಿದೆ ನೀವು ಟ್ರೈನಿಂಗ್ ಏನು ನೋಡಿ ಹಚ್ಕೊಂಡು ತಗೋತ ಆರಾಮ ಆರ್ಕಿಂಗ್ ಕಟ್ಸ್ತಾರ ಅಂದ್ರಲ್ಲ ಗೇಟ್ ಇರ್ತಾವ ಕೊಳ್ಳ ಕೊಳ್ಳ ಹಾಕ್ಯಾರನ ಕೊಳ್ಳಗೆಲ್ಲ ಸುಮ್ಮನೆ ನೋಡು ಒಂದು ಇದು ಕೆಲವೊಂದು ಖಾಲಿ ಹಾಕ್ಯಾರ ನೋಡಿ ಇದೇ ಬಿಡು ಹಂಗೆ ಗೋರ್ಯಾಗ ಮರಿ ಹಾಂ ಇವು ಮರಿ ಯಾವ ಮರಿ ಇಲ್ಲಿ ನೋಡು ಇವು 3 ತಿಂಗಳು ಕಾಣಿಸ್ತೇವೆ ನೋಡ ಇವು 3 ತಿಂಗಳು ಸಡ್ಡು ಭಾರಿ ದೊಡ್ಡ ಬಂದಿದೆ ಏನು ಹೆಚ್ಚಿಗೆ ಮಾಡ್ಯಾನ 2 ಕೋಳಿ ನೋಡಿ 2 ಹುಂಜು ಬಂದ ಒಯ್ನೊಂದು ಇಲ್ಲ ಎಷ್ಟು ತಿನ್ನೋದು ಎಷ್ಟು ಮರಿ ಇದನ್ನು ಹಾಕಿದ್ರೆ ಅವರೆಲ್ಲ ಸೊಲ್ಯೂಷನ್ ಕೊಟ್ಟಿರ್ತಾರೆ ಸರ್ಕಾರ